ಟಿವಿ9 ಎನ್ಕೌಂಟರ್ನಲ್ಲಿ ಕಾಂಗ್ರೆಸ್ನ ನೂತನ ಶಾಸಕ ಯೋಗೇಶ್ವರ್ ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ. ವಿಜಯೇಂದ್ರ ಸೋಲಿನ ನೈತಿಕ ಹೊಣೆಯನ್ನ ಹೊರಬೇಕು ಎಂದಿದ್ದಾರೆ. ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ನೀವು ಬ್ಲ್ಯಾಕ್ ಮೇಲ್ ಮಾಡಿದ್ರಿ ಅನ್ನುವಂಥ ಆರೋಪ ಕೂಡ ಇದೆ. ಒಂದು ಹಂತದಲ್ಲಿ ಹೈಕಮಾಂಡ್ ನೇರವಾಗಿ ದೂರು ಕೊಡ್ತಾ ಇದ್ರಿ, ಕೆಲವೊಂದಿಷ್ಟು ವಿಚಾರಗಳನ್ನು ಹಾಗೆ ಇಟ್ಕೊಂಡಿದ್ರಿ. ಏನು ಆರೋಪ ಇದೆ? ಇನ್ಫ್ಯಾಕ್ಟ್ ಯಡಿಯೂರಪ್ಪನವ್ರ ವಿರುದ್ಧ ಕೆಲವೊಂದಿಷ್ಟು ನೇರವಾಗಿ ರಾಜಕೀಯವಾಗಿ ಷಡ್ಯಂತ್ರ ರೂಪಿಸ್ರಿ ಅನ್ನುವಂಥ ಆರೋಪ ಕೂಡ BJP ವಲಯದಲ್ಲೇ ನಿಮ್ಗೆ ನೇರವಾಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ನೀವು ದುಡಿಮೆ ಮಾಡಿಸ್ಕೊಂಡು ದುಡ್ದಂಥವನಿಗೆ ಕೂಲಿ ಕೊಡದೆ ಹೋದಾಗ ಅವನು ಪ್ರತಿಭಟನೆ ಮಾಡಬೇಕಾದ ಅವನ ಧರ್ಮ. ನನ್ನ ಪರಿಸ್ಥಿತಿನೂ ಹಾಗೇ ಇತ್ತು. ನಾನು ಯಾವುದೇ ಆ ಥರ ಬ್ಲ್ಯಾಕ್ ಮೇಲು ಷಡ್ಯಂತ್ರ ಮಾಡಬೇಕು ಅಂದರೆ ಇವತ್ತೂ ಮಾಡ್ಬೋದು. ನಾನು ಆ ಥರ ಯೋಚನೆ ಮಾಡ್ದವನಲ್ಲ. ನಾನು ಯಾವಾಗಲೂ ಒಂದು ರಾಜಕಾರಣದಲ್ಲಿ ನೇರ ಹೋರಾಟ ಮಾಡ್ಕೊಂಡು ಬಂದವನು. ನನಗೆ ಇವತ್ತು ಕೂಡ ಅಂಥ ಅವಕಾಶ ಇದ್ದೇ ಇದೆ ಏನಾರು ಮಾಡಬೇಕು ಅಂತಂದರೆ. ನಾನು ಯಡಿಯೂರಪ್ಪನವರ ಆಡಳಿತವನ್ನು ವಿರೋಧ ಮಾಡಿದೆ. ಯಡಿಯೂರಪ್ಪನವರು ನಿಮಗೆ ಗೊತ್ತು, ಯಡಿಯೂರಪ್ಪನ ವಿಜಯೇಂದ್ರ ವಿರುದ್ಧ ಎಷ್ಟೆಲ್ಲ ಭ್ರಷ್ಟಾಚಾರದ ಕೇಸಿದೆ, ಎಷ್ಟೆಲ್ಲ ಅವರು ಅಕೌಂಟಲ್ಲಿ ದುಡ್ಡು ತಗೊಂಡ್ರು, ಇನ್ನೂ ಇಡಿ ಕೇಸ್ಗಳಿದೆ, ಇನ್ನೂ ಅದು ನಡೀತಾನೆ ಇದೆ ಸೆಂಟ್ರಲಲ್ಲಿ. ಇದೆಲ್ಲ ನನಗೆ ಗೊತ್ತಿದೆ. ನನಗೆ ಅನ್ಯಾಯ ಆಯಿತು. ನಾನೇ ತಂದಂಥ ಸರ್ಕಾರದಲ್ಲಿ ನಾನು ಹೊರಹಾಕಲ್ಪಟ್ಟೆ ಅನ್ನೋ ನೋವು ನನಗೆ ಯಾವತ್ತೂ ಕಾಡ್ತಾಯಿತ್ತು. ಅದು ಮುಂದುವರೆದ ಭಾಗ. ಬೊಮ್ಮಾಯಿ ಅವರು CM ಆದರೆ ಯಡಿಯೂರಪ್ಪ ಚೀಟಿ ಕೊಡ್ತಾರೆ, ಯತ್ನಾಳು, ಯೋಗೇಶ್ವರ್, ಅರವಿಂದ್ ಬೆಲ್ಲದ ಮಂತ್ರಿ ಆಗಬಾರ್ದು ಅಂತ. ನಾನು ಅವತ್ತು ಕೂಡ ಮಂತ್ರಿಯಿಂದ ಆಚೆ ಇರ್ತೀನಿ. ಇಷ್ಟೆಲ್ಲ ನೋವು ಕೊಡ್ತಾನೆ ಇರ್ತಾರಲ್ಲ ಅಂಥೇಳಿ ನನಗೆ ತುಂಬ ಬೇಜಾರಾಗುತ್ತೆ. ನಾನು ನೇರವಾಗಿ ಪ್ರತಿಭಟನೆ ಮಾಡ್ತಾನೆ ಬರ್ತೀನಿ. ಇವತ್ತು ಪ್ರತಿಭಟನೆ ಮಾಡ್ತೀನಿ, ಮುಂದೆನೂ ಮಾಡ್ತೀನಿ. ನೋಡಿರಿ, ಇವತ್ತು ವಿಜೇಂದ್ರ ಒಂದು ಪಕ್ಷದ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗಿ 3 ಕಡೆ ಸೋತಿದ್ದಾರೆ. ವಿಜೇಂದ್ರ ನೈತಿಕ ಹೊಣೆನ ಒತ್ಕೋಬೇಕು. ಅದು ಅವ್ರ ಪಾರ್ಟಿ ವಿಚಾರ ಆಗಿರ್ಬೋದು, ಆದರೆ ಈ ಸಮಾಜ ಇವತ್ತು ಯಾರೂ ಪ್ರಶ್ನೆನೇ ಮಾಡ್ತಾ ಇಲ್ವಲ್ಲ. ಹಂಗಾಗಿ ನಾನಿವತ್ತು ಅಲ್ಲಿದ್ದರೆ ಪ್ರಶ್ನೆ ಮಾಡಬೇಕಾಗ್ತದೆ. ಮತ್ತು ನನಗೆ ಟಿಕೆಟ್ ಕೂಡ ತಪ್ಪಿಸುವಾಗ ಯಡಿಯೂರಪ್ಪನವ್ರು ಏನು ಹೇಳಿದ್ರು, ಅದೆರಡು ಟಿಕೆಟ್ ಮಾತ್ರ BJP, ಇದನ್ನು ಕುಮಾರಸ್ವಾಮಿ ತೀರ್ಮಾನ ಮಾಡಲಿ ಅಂದರು. ಆದರೆ ಕುಮಾರಸ್ವಾಮಿ ಮಗನ್ನ ಇವರೇ ಆಶೀರ್ವಾದ ಮಾಡಿ ಫೀಲ್ಡಿಗೆ ಕಳಿಸ್ತಾರೆ. ಅಂದರೆ ಇವ್ರ ಉದ್ದೇಶ ಏನಿತ್ತು ಅಂದರೆ, ಇವ್ರ ತಂದೆ ಮಗನಿಗೆ ನಾನು BJPಲಿ ಇರಬಾರ್ದಾಗಿತ್ತು, BJPಯಿಂದ ಸ್ಪರ್ಧೆ ಮಾಡಬಾರ್ದಾಗಿತ್ತು, BJPಯಿಂದ ಆಚೆ ಹೋಗಬೇಕಾಗಿತ್ತು. ಎರಡು ಕುಟುಂಬದ್ದು ಒಂದೇ ಉದ್ದೇಶ ಆಗಿತ್ತು. ಈ ಕಡೆ ದೇವೇಗೌಡರು, ಕುಮಾರಸ್ವಾಮಿದು ಅದೇ ಉದ್ದೇಶ, ನಾನು ರಾಜಕೀಯವಾಗಿ ಪ್ರಬಲ ಆಗ್ತೀನಿ, ಅವ್ರದ್ದೇ ಸರ್ಕಾರ ತೆಗೆದವನು. ಯಡಿಯೂರಪ್ಪನವ್ರದ್ದು ಸೇಮ್ ಕತೆ. ಇವರಿಬ್ಬರೂ ಸೇರಿ ನನ್ನನ್ನು ಆಚೆ ಹಾಕಿದ್ರು.